ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ಮಂಗಳೂರಿನ ಪ್ರತಿಷ್ಠಿತ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯು ನಗರದ ಸಂಚಾರಿ ಪೊಲೀಸರಿಗಾಗಿ ಒಂದು ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ಆಯೋಜಿಸಿತು. ನಗರದ ಡಿಎಂ ಹಾಲ್ನ ಲೈಬ್ರರಿ ಬಿಲ್ಡಿಂಗ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎ ಟೋಕನ್ ಆಫ್ ಕೇರ್ ಫಾರ್ ದಿ ಗಾರ್ಡಿಯನ್ಸ್ ಆಫ್ ದಿ ರೋಡ್ ಎಂಬ ಶೀರ್ಷಿಕೆಯಡಿಯಲ್ಲಿ ಸಂಚಾರಿ ಪೊಲೀಸರ ಆರೋಗ್ಯದ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಕಾರ್ಯಕ್ರಮವನ್ನು ಅಪರಾಧ ಮತ್ತು ಸಂಚಾರ ವಿಭಾಗದ ಡಿಸಿಪಿ ಕೆ ರವಿಶಂಕರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಟ್ರಾಫಿಕ್ ಸಿಬ್ಬಂದಿಗಳು ಬೆಳಗಿನಿಂದ ಸಂಜೆಯವರೆಗೆ ಸಾರ್ವಜನಿಕರ ಸುರಕ್ಷತೆಗಾಗಿ ಕೆಲಸ ಮಾಡುತ್ತಾರೆ. ಇದರ ನಡುವೆ ಸಿಬ್ಬಂದಿಗಳು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಹಾಗಾಗಿ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಟ್ರಾಫಿಕ್ ಸಿಬ್ಬಂದಿಗಳಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಟ್ರಾಫಿಕ್ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ತಮ್ಮ ಕರ್ತವ್ಯ ಅವಧಿಯಲ್ಲಿ ಸಂಚಾರಿ ವಾಹನ ನಿಯಂತ್ರಣಕ್ಕಾಗಿ ದಿನಪೂರ್ತಿ ರಸ್ತೆಯಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ. ಕಡು ಬಿಸಿಲು, ಧೂಳು, ಮಾಲಿನ್ಯ ಮತ್ತು ಬದಲಾವಣೆಯ ವೆದರ್ ಪರಿಸ್ಥಿತಿ ನಡುವೆ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ದಿನನಿತ್ಯದ ಹಗಲು ರಾತ್ರಿ ಕೆಲಸದ ಜೊತೆಗೆ ನಾವು ಸಾರ್ವಜನಿಕರ ಸುರಕ್ಷತೆ ಬಗ್ಗೆ ಹೆಚ್ಚು ಗಮನ ಕೊಡೋದರಿಂದ ಸಾಮಾನ್ಯವಾಗಿ ನಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷಿಸುತ್ತಿದ್ದೇವೆ. ಅದರಲ್ಲಿ ಚರ್ಮದ ಆರೈಕೆ ಮತ್ತು ದೈಹಿಕ ಆರೋಗ್ಯವೂ ಸಹ ಸೇರಿದೆ. ಏನು ಚರ್ಮ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಈ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಚರ್ಮವು ನಮ್ಮ ದೇಹದ ಅತಿ ದೊಡ್ಡ ಅಂಗಾಂಗವಾಗಿದ್ದು ಇದು ಸೆನ್ಸಾರ್ ಸಹ ಕರೆಯುತ್ತಾರೆ. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಪಾಸ್ಟಿನ್ ಲುಕಾಸ್ ಲೋಬೋ ಅವರು ಮಾತನಾಡಿ, ಟ್ರಾಫಿಕ್ ಪೊಲೀಸರು ಸಾರ್ವಜನಿಕರ ಸುರಕ್ಷತೆಯನ್ನು ಕಾಪಾಡುತ್ತಾರೆ, ಆದರೆ ಅದು ನಮ್ಮ ಗಮನಕ್ಕೆ ಬರುವುದಿಲ್ಲ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಪ್ರಯೋಜನಕಾರಿಯಾಗಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಎಂದು ಹೇಳಿದರು. ನಾವು ರೋಡಲ್ಲಿ ಹೋಗ್ತಾ ಇರುವ ನೀವು ಎಲ್ಲರೂ ನಿಲ್ಲಿಸಿದ್ರೆ ನಾವು ನಿಮ್ಮ ಉಪಕಾರ ಸ್ಮರಣೆ ಮಾಡೋದಕ್ಕಿಂತ ನಿಮಗೆ ಒಂದು ಬೈಗುಳಗಳನ್ನು ಮಾತ್ರ ನಾವು ಕೊಡ್ತಾ ಇದ್ದೇವೆ. ಕಾರಣ ಒಳಗಿದ್ದು ಸುರಕ್ಷಿತವಾಗಿದ್ದು ಅಲ್ಲಿ ಎಸಿಯಲ್ಲಿದ್ದು ನೀವು ಅಷ್ಟು ಕಷ್ಟಪಟ್ಟು ಅಲ್ಲಿ ಮಾಡ್ತಾ ಇರುವುದನ್ನು ಕೂಡ ನಾವು ಸ್ಮರಿಸುವುದಿಲ್ಲ, ಗ್ರಹಿಸುವುದಿಲ್ಲ. ಅದರಿಂದ ಈ ಒಂದು ಕಾರ್ಯಕ್ರಮ ಇವತ್ತು ನಾವು ಏರ್ಪಡಿಸಿದ್ದು ನಿಜವಾಗಿಯೂ ನಿಮ್ಮ ಉಪಕಾರ ಸ್ಮರಣೆ ಮಾಡಲಿಕ್ಕೆ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ. ಆ ಬಿಸಿಲ ಬೇಗೆಯಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಆ ರೋಡಿನ ಡಾಮರು ಹೊತ್ತಿ ಉರಿಯುವ ಆಗಿದೆ. ಅಲ್ಲಿ ಆ ಸ್ಥಳದಲ್ಲಿ ಏನು ನಿಮಗೆ ಆಶ್ರಯ ಇಲ್ಲದ ಆ ಸ್ಥಳದಲ್ಲಿ ನೀವು ಕರ್ತವ್ಯ ಮಾಡ್ತಾ ಇದ್ದೀರಿ. ನಾವು ಹಲವಾರು ಬಾರಿ ಇದು ನಿಮ್ಮ ಕರ್ತವ್ಯ ಅಂತ ತಿಳಿದು ನಿಮಗೆ ನಾವು ಏನು ಒಳಿತನ್ನು ಆಶಿಸಿಲ್ಲ. ಅದು ಇವತ್ತು ನಮಗೆ ತಿಳಿದಿದೆ. ನಾವು ಇವತ್ತು ಹೊರಗೆ ಹೋಗಿ ಆ ಮಧ್ಯಾಹ್ನಕ್ಕೆ ಆ ರೋಡ್ನಲ್ಲಿ ನಿಂತಾಗ ಒಂದು ನಿಮಿಷ ನಿಲ್ಲುವಷ್ಟು ತಾಳ್ಮೆ ನಮ್ಮಲ್ಲಿಲ್ಲ. ಅಂತದ್ರಲ್ಲಿ ನೀವು ಇರ್ತೀರಲ್ವಾ. ಈ ಸಂದರ್ಭ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜಾರ್ಜ್ ಜೀವನ್ ಸಿಕ್ವೇರಾ, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಉದಯ್ ಕುಮಾರ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿಫೋ ನ್ಯೂಸ್, ಮಂಗಳೂರು.